ರಾಜ್ಯದಲ್ಲಿ ಆಳ್ವಿಕೆಯನ್ನು ಮಾಡ್ತಕ್ಕಂತಹ ಸರ್ಕಾರಗಳು, ಇವತ್ತು ಕೇಂದ್ರದಲ್ಲಿ ಆಳ್ವಿಕೆಯನ್ನು ಮಾಡ್ತಕ್ಕಂಥ ಸರ್ಕಾರಗಳು ಉತ್ತರ ಕರ್ನಾಟಕದ ಈ ಜೀವನದಿ ಕೃಷ್ಣಾ ಮಾತೆಗೆ ಅನ್ಯಾಯವನ್ನು ಮಾಡ್ತಕ್ಕಂಥದ್ದನ್ನು ನೋಡಿದರೆ, ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಪ್ರತಿ ವರ್ಷವೂ 40,000 ಕೋಟಿ ರೂಪಾಯಿಗಳನ್ನು ಇಡ್ತೇವೆ ಅಂಥೇಳಿ ಮೇಜ್ ಬಡ್ದು ಭಾಷಣ ಮಾಡಿ ಅಧಿಕಾರಕ್ಕೆ ಬಂದು ಇವತ್ತು ಮುಖ್ಯಮಂತ್ರಿಗಳಾಗಿದ್ದೀರಿ. ಆದರೆ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸನ್ಮಾನ್ಯ ಎಂ ಬಿ ಪಾಟೀಲರು ಕೂಡ ನೀರಾವರಿ ಭಗೀರಥ ಅಂತ ಕೇಳಿ ಎಲ್ಲ ಕಡೆಯೂ ಕೂಡ ನೀವು ಪೋಸ್ ಕೊಟ್ಟು ನೀರನ್ನು ಬಿಡ್ತಾ ಇದ್ದೀರಿ. ಆದರೆ ನಿಮ್ಮ ಕ್ಷೇತ್ರದೊಳಗಿರ್ತಕ್ಕಂಥ ನೀರನ್ನು ನೀವು ಹಿಡಿದಿಟ್ಟು ಏನು ಮುಳುಗಡೆ ಸಂತ್ರಸ್ತರ ಮೇಲೆ ನೀವು ಇವತ್ತು ಅಧಿಕಾರಕ್ಕೆ ಬಂದಿದ್ದೀರಿ. ನಿಮಗೇನಾದರೂ ಕೂಡ 24 ಮಾಡಲಿಕ್ಕೆ ಆಗಲಿಲ್ಲಪ್ಪ ಅಂತಂದರೆ ನೀವು ರಾಜೀನಾಮೆ ಕೊಡುವುದರ ಬಿಡ್ರಿ, ನೀವು ಮುಖ್ಯಮಂತ್ರಿ ಆಗಿರ್ರಿ. ದಕ್ಷಿಣ ಕರ್ನಾಟಕ ಅಂತೇಳಿ ನೀವು ಘೋಷಣೆ ಮಾಡ್ಕೊಂಡು ಅದಕ್ಕೆ ಮುಖ್ಯಮಂತ್ರಿ ಆಗ್ರಿ. ನಾವು ಧಾರವಾಡ ಅಥವಾ ಬಿಜಾಪುರ ಒಂದು ರಾಜಧಾನಿಯನ್ನು ಮಾಡಿ ನಾವು ಉತ್ತರ ಕರ್ನಾಟಕ ಅಂಥೇಳಿ ಸಪ್ರೇಟ್ ರಾಜ್ಯವನ್ನು ಮಾಡಿ ನಾವು ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನು ಪೂರ್ಣಗೊಳಿಸಬೇಕು ಅಂತೇಳಿ ಈ ಸಂದರ್ಭದೊಳಗೆ ಆಗ್ರಹಿಸ್ತಾ, ನೀವೇನಾದರೂ ಕೂಡ ಇದೇ ರೀತಿ ಇಚ್ಛಾಶಕ್ತಿಯಿಂದ ನೀವು ಕೊರತೆಯನ್ನು ರೈತರಿಗೆ ಅನ್ಯಾಯ ಮಾಡ್ಕೊತ ಹೋದ್ರಪ್ಪ ಅಂತಂದರೆ ನಾವು ನಾಳೆ ದಿವಸ ಬಾಗಲಕೋಟೆ ನಗರದೊಳಗೆ ಒಂದು ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೆವು. ನೀವೇನಾದರೂ ಕೂಡ ಇದೇ ರೀತಿ ರೈತರಿಗೆ ಹಾಗೂ ನಮ್ಮ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಸಂತ್ರಸ್ತರಿಗೆ ಅನ್ಯಾಯ ಮಾಡಿದ್ರೆ ಅಂದ್ರೆ ನಾವು ಪ್ರಾಣ ತ್ಯಾಗಕ್ಕೂ ಸಿದ್ಧ. ವಿಷ ಕುಡಿದು ಪ್ರಾಣವನ್ನು ಬಿಡಲಿಕ್ಕೆ ನಾವೆಲ್ಲ ಸಂತ್ರಸ್ತರು ಕೂಡ ನಾಳೆ ದಿವಸ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಜೊತೆ ಪ್ರಾಣ ತ್ಯಾಗಕ್ಕೂ ಕೂಡ ಸಿದ್ಧಿದ್ದೇವೆ ಅಂತೇಳಿ ಈ ಸಂದರ್ಭದೊಳಗೆ ಆಗ್ರಹಿಸ್ತೇವೆ. ಪ್ರತ್ಯೇಕ ರಾಜ್ಯದ ಕೂಗು ನಮ್ಮಲ್ಲೇ ಹತ್ರ ಏನಿಲ್ಲ. ಆದರೆ ಇವರು ಮಾಡ್ತಕ್ಕಂಥ ಅನ್ಯಾಯವನ್ನು ನೋಡಿದ್ರೆ ನಾವು ಪ್ರತ್ಯೇಕ ರಾಜ್ಯವನ್ನು ಮಾಡಿದರೆ ಸರಿ ಆಕೈತಿ ಅಂತಕ್ಕಂಥದ್ದು ಮೇಜ್ ಬಡ್ದು ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ಯಾರ. ನಾವೇನು ಸಿದ್ದರಾಮಯ್ಯನವರು ವಿರೋಧಿಗಳಲ್ಲ. ಆದರೆ ನೀವು ಒಬ್ಬ ಆರ್ಥಿಕ ತಜ್ಞ ಅಂತೇಳಿ ನಿಮಗೊಂದು ಬಿರುದದ. ಆದರೆ ನೀವು ಏನು ಆ ಬಿರುದನ್ನು ತೆಗೆದುಕೊಳ್ಬೇಕು. ಸನ್ಮಾನ್ಯ ಎಂ ಬಿ ಪಾಟೀಲ್ರು ಈಗಿರ್ತಕ್ಕಂಥ 19.6 ಒಳಗೆ ನೀರಾವರಿ ಮಾಡ್ಯಾರ. ಆದರೆ ಅವ್ರು ಮಾಡಿರ್ತಕ್ಕಂಥ ನೀರಾವರಿ ಯೋಜನೆಗಳು 24 ಮೇಲೆ ಆಗ್ತಕ್ಕಂಥದ್ದು. ಆದರೆ ನಮ್ಮಲ್ಲೇನು ಮಾಡಿದ್ದೇನು ತೊಂದರೆ ಇಲ್ಲ. ಅವರು ನಮ್ಮ ರೈತರದಾರ. ನೀವು ನೀರು ಕೊಟ್ಟಿದ್ದಕ್ಕೆ ನಮ್ಮ ಸ್ವಾಗತ ಐತಿ. ಆದರೆ ಏನು ಈಗ ಅನ್ಯಾಯ ಐತಿ. ನೀವು ಮಂತ್ರಿ ಇದ್ದೀರಿ, ಉಸ್ತುವಾರಿ ಮಂತ್ರಿ ಇದ್ದೀರಿ, ಒಬ್ಬ ಒಳ್ಳೆಯ ನೀರಾವರಿ ಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದೀರಿ. ನೀವು ಆಗ್ರಹಿಸಬೇಕು. ಶಿವಾನಂದ ಪಾಟೀಲ್ರಿಗೂ ಕೂಡ ಆಗ್ರಹಿಸ್ಬೇಕಂತೇಳಿ ನಾನು ಆಗ್ರಹಿಸ್ತೀನಿ. ತಿಮ್ಮಾಪುರ ಅವ್ರಿಗೂ ಕೂಡ ಈ 3 ಮಂತ್ರಿಗಳು ಇವತ್ತು ಅಧಿಕಾರದಾಗ ಅದಾರಪ್ಪ ಅಂತಂದರೆ ಸಂತ್ರಸ್ತರ ಓಟ್ ಹಾಕಿರ್ತಕ್ಕಂಥ ಅಧಿಕಾರದೊಳಗೆ ಅದಾರ. ನೀವು ಶಾಸಕರಾಗಿ ಆರಿಸಿ ಬರ್ಲಿಕ್ಕಂದ್ರೆ ಸಂತ್ರಸ್ತರ ಕಾರಣ, ರೈತರ ಕಾರಣ. ಅದಕ್ಕೆ ನೀವು ರಾಜೀನಾಮೆ ಕೊಡೋದು ಬೇಕಾಗಿಲ್ಲ. ಆದರೆ ಅಧಿಕಾರದೊಳಗೆ ಮುಂದುವರಿರಿ. ಆದರೆ ನಮಗಾಗಿರ್ತಕ್ಕಂಥ ಏನಿದು ಬಾಧಿತ ಪ್ರದೇಶದೊಳಗೆ ಅನ್ಯಾಯ ಆಗೈತಿ. ಇವತ್ತಿಗೂ ಕೂಡ ನೀವು ಉತ್ತಾರಿ ಒಳಗೆ ಒಬ್ಬ ರೈತ ಸಾಲ ತೊಗೋಬೇಕಪ್ಪ ಅಂತಂದ್ರೆ, ಪೀಕ್ ಮಾಡ್ಲಿಕ್ಕೆ ಒಬ್ಬ ಸೊಸೈಟಿ ಒಳಗೆ ಸಾಲ ತೊಗೋಬೇಕಪ್ಪ ಅಂತಂದ್ರೆ 10 ರೂಪಾಯಿ ಕೊಡೋಕೆ ತಯಾರಿಲ್ಲ. ಅದ್ರ ಮೇಲೆ ಬೋಜಾ ಕುಣಿಸಿರಿ. ಅದಕ್ಕೆ ನಿಮಗೆಲ್ಲ ನಿಮ್ಮ ವಿರೋಧಿಗಳು ನಾವೇನಲ್ಲ. ನೀವು ಮಂತ್ರಿಗಳದಿರಿ, ಶಾಸಕರಾಗಿದ್ದೀರಿ. ಇದು ಮುಂದುವರಿಬೇಕಪ್ಪ ಅಂತ ನಿಮಗೇನಾದರೂ ಮುಖ್ಯಮಂತ್ರಿಗಳಿಗೆ ಹೇಳೋ ತಾಕತ್ತು ಮಂತ್ರಿಗಳಿಗಿಲ್ಲ ಅಂದ್ರೆ, ಶಾಸಕರುಗಳಿಗಿಲ್ಲ ಅಂದ್ರೆ, ಅಲ್ರಿ ನಾವು ರೈತರು ಓಡ್ ತೊಗೊಂಡು ಆರೈಸಿ ಬಂದ ನಿಮಗೆ ಅವ್ರಿಗೆ ಹೇಳೋ ತಾಕತ್ತಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಮನೆಯಾಗ ಕುಂದ್ರಿ. ಇಲ್ಲಪ್ಪ ಅಂತಂದ್ರೆ ಎದಿ ಮೇಲೆ ಅಂಗಿ ಹಿಡ್ದು ಹೆಂಗೆ ನಿಮ್ಗೆ ರೈತರಾಗಿರ್ತಕ್ಕಂಥವ್ರು ನಾಯಕರಾಗಿರ್ತಕ್ಕಂಥ ಎದಿ ಮೇಲೆ ಅಂಗಿ ಹಿಡಿದು ಓಟ್ ಹಾಕಿ MLA ಮಾಡ್ಯಾರ. ನೀವು ಮುಖ್ಯಮಂತ್ರಿ ಮೇಲೆ ಎದಿ ಮೇಲೆ ಅಂಗಿ ಹಿಡಿದರೆ ಕೈ ಮುಗಿದರೆ, ಎದಿ ಮೇಲೆ ಅಂಗಿ ಹಿಡಿದು ಬೇಡ, ಕೈ ಮುಗಿದರೆ ಹೇಳಿ ಈ ಕೃಷ್ಣಾ ಮೇಲ್ದಂಡೆ ಯೋಜನೆ ಆಲ್ಮಟ್ಟಿ 24 ನೀವು ಸರಿಪಡಿಸ್ಬೇಕಂತೇಳಿ ಈ ಸಂದರ್ಭದೊಳಗೆ ಆಗ್ರಹಿಸ್ತೀವಿ.